ಗಣೇಶ ಚತುರ್ಥಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಜನಪ್ರಿಯವಾದ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ವಿಘ್ನವಿನಾಶಕನಾದ ಶ್ರೀ ಗಣೇಶನ ಜನ್ಮದಿನದ ಆಚರಣೆಯಾಗಿ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಗಣೇಶನನ್ನು ಬುದ್ಧಿಯ ದೇವರು, ಶುಭ ಆರಂಭದ ದೇವತೆ ಮತ್ತು ಎಲ್ಲಾ ವಿಘ್ನಗಳನ್ನು ದೂರ ಮಾಡುವನೆಂದು ಪೂಜಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಮಹತ್ವ, ಇತಿಹಾಸ ಮತ್ತು ಆಚರಣೆಯ ವಿಧಾನಗಳನ್ನು ವಿವರವಾಗಿ ತಿಳಿಯೋಣ. ಗಣೇಶ ಚತುರ್ಥಿಯ ಮಹತ್ವ. ಗಣೇಶ ಚತುರ್ಥಿಯು ಶ್ರೀ ಗಣೇಶನ ಜನ್ಮದಿನವನ್ನು ಸಂಭ್ರಮಿಸುವ ಹಬ್ಬವಾಗಿದೆ. ಶಿವ ಪಾರ್ವತಿಯ ಪುತ್ರನಾದ ಗಣೇಶನನ್ನು ವಿಘ್ನವಿನಾಶಕ, ವಿಘ್ನಗಳನ್ನು ನಾಶ ಮಾಡುವವನು ಮತ್ತು ಸಿದ್ಧಿವಿನಾಯಕ, ಯಶಸ್ಸು ನೀಡುವವನು ಎಂದು ಕರೆಯಲಾಗುತ್ತದೆ. ಈ ದಿನ ಭಕ್ತರು ಗಣೇಶನನ್ನು ಪೂಜಿಸುವ ಮೂಲಕ ತಮ್ಮ ಜೀವನದಲ್ಲಿ ಶುಭ ಕಾರ್ಯಗಳಿಗೆ ಆರಂಭವನ್ನು ಮಾಡುತ್ತಾರೆ. ಗಣೇಶನ ಆಶೀರ್ವಾದವು ಜ್ಞಾನ, ಬುದ್ಧಿ, ಐಶ್ವರ್ಯ ಮತ್ತು ಶಾಂತಿಯನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಇದೆ. ಗಣೇಶ ಚತುರ್ಥಿಯು ಕೇವಲ ಧಾರ್ಮಿಕ ಹಬ್ಬವಷ್ಟೇ ಅಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಾಮರಸ್ಯವನ್ನು ಉತ್ತೇಜಿಸುವ ಒಂದು ಸಂತೋಷದ ಸಂದರ್ಭವಾಗಿದೆ. ಈ ಹಬ್ಬವು ಜನರನ್ನು ಒಗ್ಗೂಡಿಸುತ್ತದೆ ಮತ್ತು ಸಮುದಾಯದಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಬೆಳೆಸುತ್ತದೆ. ಗಣೇಶ ಚತುರ್ಥಿಯ ಇತಿಹಾಸ. ಗಣೇಶ ಚತುರ್ಥಿಯ ಇತಿಹಾಸವು ಪುರಾಣ ಕಥೆಗಳಿಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಗಣೇಶನನ್ನು ಪಾರ್ವತಿಯು ತನ್ನ ದೇಹದ ಕೊಳೆಯಿಂದ, ಮೈಲಿಗೆಯಿಂದ ಸೃಷ್ಟಿಸಿದಳು ಮತ್ತು ಅವನಿಗೆ ತನ್ನ ಸ್ನಾನಗೃಹದ ದ್ವಾರವನ್ನು ಕಾಯುವಂತೆ ಆದೇಶಿಸಿದಳು. ಆಗ ಶಿವನು ಬಂದಾಗ ಗಣೇಶನು ಶಿವನನ್ನು ಒಳಗೆ ಬಿಡದಿದ್ದರಿಂದ ಶಿವನ ಕೋಪಕ್ಕೆ ಗಣೇಶನ ತಲೆಯನ್ನು ಕತ್ತರಿಸಲಾಯಿತು. ನಂತರ ಪಾರ್ವತಿಯ ದುಃಖವನ್ನು ತಡೆಯಲಾಗದೆ ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಜೀವ ತುಂಬಿದನು. ಈ ಕಥೆಯು ಗಣೇಶನ ವಿಶಿಷ್ಟ ರೂಪಕ್ಕೆ ಕಾರಣವಾಯಿತು ಮತ್ತು ಗಣೇಶ ಚತುರ್ಥಿಯ ಆಚರಣೆಯು ಈ ದೈವಿಕ ಜನ್ಮವನ್ನು ಸಂತೋಷದಿಂದ ಸ್ಮರಿಸುತ್ತದೆ. ಗಣೇಶ ಚತುರ್ಥಿಯ ಆಚರಣೆಯು ಐತಿಹಾಸಿಕವಾಗಿ ಭಾರತದ ವಿವಿಧ ಭಾಗಗಳಲ್ಲಿ ಶತಮಾನಗಳಿಂದ ನಡೆಯುತ್ತಿದೆ. ಆದರೆ ಈ ಹಬ್ಬವು ಆಧುನಿಕ ರೂಪದಲ್ಲಿ ಜನಪ್ರಿಯವಾಯಿತು, ವಿಶೇಷವಾಗಿ 19ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಳಗಂಗಾಧರ ತಿಲಕರು ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಆಚರಿಸುವ ಮೂಲಕ ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಜಾಗೃತಗೊಳಿಸಿದರು. ಈ ಸಂದರ್ಭದಲ್ಲಿ ಗಣೇಶನ ಪೂಜೆಯು ಸಾಮಾಜಿಕ ಒಗ್ಗಟ್ಟಿನ ಸಂಕೇತವಾಯಿತು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧ ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ಕಾರ್ಯನಿರ್ವಹಿಸಿತು. ಗಣೇಶ ಚತುರ್ಥಿಯ ಆಚರಣೆಯ ವಿಧಾನ. ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯೆಂದು ಆಚರಿಸಲಾಗುತ್ತದೆ, ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ. ಈ ಹಬ್ಬವನ್ನು ಭಾರತದಾದ್ಯಂತ, ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಗುಜರಾತ್ನಂತಹ ರಾಜ್ಯಗಳಲ್ಲಿ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ಆಚರಣೆಯು 1 ದಿನದಿಂದ 11 ದಿನಗಳವರೆಗೆ ಇರಬಹುದು, ಆದರೆ ಸಾಮಾನ್ಯವಾಗಿ 5 ಅಥವಾ 11 ದಿನಗಳವರೆಗೆ ನಡೆಯುತ್ತದೆ. 1. ಗಣೇಶ ಮೂರ್ತಿಯ ಸ್ಥಾಪನೆ. ಗಣೇಶ ಚತುರ್ಥಿಯ ಮುಖ್ಯ ಆಕರ್ಷಣೆಯೆಂದರೆ ಗಣೇಶನ ಮಣ್ಣಿನ ಮೂರ್ತಿಯ ಸ್ಥಾಪನೆ. ಈ ಮೂರ್ತಿಗಳನ್ನು ಮನೆಗಳಲ್ಲಿ, ಸಾರ್ವಜನಿಕ ಪಂಡಾಲ್ಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಸ್ಥಾಪಿಸಲಾಗುತ್ತದೆ. ಮೂರ್ತಿಯ ಸ್ಥಾಪನೆಯ ಮೊದಲು ಪ್ರಾಣ ಪ್ರತಿಷ್ಠಾಪನೆಯ ಆಚರಣೆಯನ್ನು ನಡೆಸಲಾಗುತ್ತದೆ. ಇದರಲ್ಲಿ ಗಣೇಶನಿಗೆ ಜೀವ ತುಂಬುವಂತಹ ಮಂತ್ರಗಳನ್ನು ಪಠಿಸಲಾಗುತ್ತದೆ. 2. ಪೂಜೆ ಮತ್ತು ಆರತಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೆ ವಿಶೇಷ ಪೂಜೆ, ಆರತಿ ಮತ್ತು ಭಕ್ತಿಗೀತೆಗಳನ್ನು ಸಮರ್ಪಿಸಲಾಗುತ್ತದೆ. ಗಣೇಶನಿಗೆ ಮೋದಕ, ಲಡ್ಡು, ಕಡಬು, ಪಾಯಸ ಮತ್ತು ಇತರ ಸಿಹಿತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ದುರ್ವ, ಗರಿಕೆ, ಕೆಂಪು ದಾಸವಾಳ ಹೂವುಗಳು ಮತ್ತು ಬಾಳೆ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಇವುಗಳು ಗಣೇಶನಿಗೆ ಅತ್ಯಂತ ಪ್ರಿಯವಾದವು. 3. ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಾರ್ವಜನಿಕ ಪಂಡಾಲ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭಕ್ತಿಗೀತೆ, ನೃತ್ಯ, ಸಂಗೀತ ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮಗಳು ಜನರನ್ನು ಒಗ್ಗೂಡಿಸುವುದರ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸಂದೇಶವನ್ನು ತಿಳಿಸುತ್ತವೆ. 4. ಗಣೇಶ ವಿಸರ್ಜನೆ. ಹಬ್ಬದ ಕೊನೆಯ ದಿನದಂದು ಗಣೇಶನ ಮೂರ್ತಿಯನ್ನು ಜಲಾಶಯದಲ್ಲಿ, ನದಿ, ಸಮುದ್ರ, ಕೆರೆ ಅಥವಾ ಕೃತಕ ಜಲಾಶಯದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಗಣೇಶನ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತದೆ. ಇದರಲ್ಲಿ ಡೊಳ್ಳು, ಸಂಗೀತ ಮತ್ತು ಭಕ್ತಿಭಾವದ ಕೂಗಾಟಗಳಾದ ಗಣಪತಿ ಬಪ್ಪ ಮೋರಿಯಾ ಎಂಬ ಘೋಷಣೆಗಳು ಕೇಳಿಬರುತ್ತವೆ. ವಿಸರ್ಜನೆಯ ಸಮಯದಲ್ಲಿ ಗಣೇಶನು ತನ್ನ ಭಕ್ತರ ವಿಘ್ನಗಳನ್ನು ತೆಗೆದುಕೊಂಡು ಮುಂದಿನ ವರ್ಷ ಮತ್ತೆ ಬರುವನೆಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ವಿಶೇಷತೆ. ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯನ್ನು ಭಕ್ತಿಯಿಂದ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿಯಂತಹ ನಗರಗಳಲ್ಲಿ ಸಾರ್ವಜನಿಕ ಪಂಡಾಲ್ಗಳು ಗಣೇಶನ ವಿಗ್ರಹಗಳಿಂದ ಕಂಗೊಳಿಸುತ್ತವೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಗಣೇಶನಿಗೆ ಮೋದಕಾಯಿ ಎಂಬ ಸಾಂಪ್ರದಾಯಿಕ ಸಿಹಿತಿಂಡಿಯನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಕರಾವಳಿ ಕರ್ನಾಟಕದಲ್ಲಿ ಮಂಗಳೂರಿನಂತಹ ಪ್ರದೇಶಗಳಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆಯು ಸಮುದ್ರದ ತೀರದಲ್ಲಿ ಅದ್ದೂರಿಯಾಗಿ ನಡೆಯುತ್ತದೆ.
ಪರಿಸರ ಸ್ನೇಹಿ ಗಣೇಶ ಚತುರ್ಥಿ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯಿಂದ ಅನೇಕರು ಪರಿಸರ ಸ್ನೇಹಿಯಾದ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಿದ್ದಾರೆ. ಇದರಲ್ಲಿ ಪಿಒಪಿ ಬದಲಿಗೆ ಮಣ್ಣಿನ ಮೂರ್ತಿಗಳ ಬಳಕೆ, ರಾಸಾಯನಿಕ ಬಣ್ಣಗಳ ಬದಲಿಗೆ ಸಾವಯವ ಬಣ್ಣಗಳ ಬಳಕೆ, ಕೃತಕ ಜಲಾಶಯಗಳಲ್ಲಿ ವಿಸರ್ಜನೆ, ಇದರಿಂದ ನದಿಗಳು ಮತ್ತು ಕೆರೆಗಳ ಮಾಲಿನ್ಯ ತಡೆಯಬಹುದು. ಗಣೇಶ ಚತುರ್ಥಿಯು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಭಕ್ತಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಸಂತೋಷದ ಸಂಕೇತವಾಗಿದೆ. ಈ ಹಬ್ಬವು ಜನರಿಗೆ ಒಗ್ಗಟ್ಟಿನ ಭಾವನೆಯನ್ನು ತಂದುಕೊಡುತ್ತದೆ ಮತ್ತು ಶ್ರೀ ಗಣೇಶನ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ತರುತ್ತದೆ. ಪರಿಸರ ಸ್ನೇಹಿಯಾದ ಆಚರಣೆಯ ಮೂಲಕ ಈ ಹಬ್ಬವು ಆಧುನಿಕ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ಗಣಪತಿ ಬಪ್ಪ ಮೋರಿಯಾ ಎಂಬ ಘೋಷಣೆಯೊಂದಿಗೆ ಈ ಹಬ್ಬವು ಎಲ್ಲರಿಗೂ ಆನಂದ ಮತ್ತು ಶುಭಾಶಯಗಳನ್ನು ತಂದುಕೊಡಲಿ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.